ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ. ಏನು ರೆಸಿಪಿ ಅಂತ ಅಂದರೆ ಸೊಪ್ಪಿನ ಸಾರು ಮಾಡ್ತಾಯಿದ್ದೀನಿ. ನಮ್ಮೂರ ಕಡೆ ನಾವು ಹೇಳ್ತೀವಿ ಉದ್ಕ ಮುದ್ದೆ ಅಂತ ಹೇಳ್ತೀವಿ. ಮುದ್ದೆ ಜೊತೆಗೆ ಸಾಂಬಾರನ್ನ ಬೇರೆ ಥರ ಸಾಂಬಾರನ್ನ ಮಾಡ್ತೀವಿ. ಅದನ್ನು ನಾವು ಉದ್ಕ ಮುದ್ದೆ ಅಂತ ಹೇಳ್ತೀವಿ. ಯಾರಿಗೆಲ್ಲ ಗೊತ್ತಿದ್ದೇನೆ ಕಾಮೆಂಟ್ ಮಾಡಿ. ಗೊತ್ತಿಲ್ಲ ಅಂದವರು ವಿಡಿಯೋನ ಪೂರ್ತಿ ನೋಡಿ ನೀವು ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ. ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿರುತ್ತೆ. ಇದೇ ಥರ ಸಾರು ಅಂದರೆ ಬ್ಯಾಂಗ್ಳೂರು ಕಡೆ ಸ್ಮ್ಯಾಶ್ ಎಲ್ಲ ಮಾಡಲ್ಲ, ಜಸ್ಟ್ ಮಿಕ್ಸಿಗೆ ಹಾಕಿ ಫುಲ್ ನುಣ್ಣಗೆ ಮಾಡಿಬಿಟ್ಟು ಅದನ್ನು ಮುದ್ದೆ ಜೊತೆಗೆ ಬಸ್ಸಾರು ಅಂತ ಹೇಳಿ ಸಾಂಬಾರು ಮಾಡ್ತಾರೆ. ನಾವು ಉದ್ಕ ಮುದ್ದೆ ಅಂದರೆ ನಮ್ಮ ಮನೆಯಲ್ಲಿ ಹೇಗೆ ಮಾಡ್ತೀವಿ ಅನ್ನೋದನ್ನು ವಿಡಿಯೋ ನೋಡ್ತಾ ಹೋಗಿ. ತುಂಬ ಟೇಸ್ಟಿಯಾಗಿರುತ್ತೆ. ನಿಮಗೂ ಇಷ್ಟ ಆದರೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ಓಕೆನಾ? ನೋಡಿ ಫ್ರೆಂಡ್ಸ್, ನಾನು ಬೇಳೆನ ನೀಟಾಗಿ ತೊಳ್ಕೊಂಡಿದ್ದೀನಿ. ನನಗೆ ಎಷ್ಟು ಬೇಕು ಅಷ್ಟು ಬೇಳೆನ ಹಾಕ್ಕೊಂಡಿದ್ದೀನಿ. ಅಂದರೆ ನಿಮಗೆ ಎಷ್ಟು ಬೇಕು ನೀವು ಕೂಡ ಹಾಕ್ಕೋಬೋದು. ಎಷ್ಟು ಜನ ಇದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಂತರ ನಾನು ಸಬ್ಬೆ ಸೊಪ್ಪು ಅಂತ ಹೇಳ್ತಾರಲ್ವ, ಆ ಸೊಪ್ಪನ್ನು ತಗೊಂಡು ನೀಟಾಗಿ ಕಟ್ ಮಾಡಿ ನಂತರ ಅದನ್ನು ವಾಶ್ ಮಾಡಿ ನಾನು ಬೇಳೆ ಜೊತೆಗೆ ಅದನ್ನು ಹಾಕ್ತಾಯಿದ್ದೀನಿ. ಇವೆಲ್ಲವನ್ನು ಹಾಕಿಬಿಟ್ಟು ಒಂದು ಲೋಟ ನೀರನ್ನ ಹಾಕ್ತಾಯಿದ್ದೀನಿ. ನೀರು ಹಾಕಿ ನಾನು ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ಅದನ್ನು ಬೇಯಿಸಲಿಕ್ಕೆ ಇಟ್ಟಿದ್ದೀನಿ. ನಂತರ ನಾನು 2 ಬದನೆಕಾಯಿನ ತೊಗೊಂಡಿದ್ದೀನಿ. ಬದನೆಕಾಯಿನ ತೊಗೊಂಡು ನೋಡಿ ಈ ಥರ ನಾನು ಫ್ರೈ ಮಾಡ್ತಾಯಿದ್ದೀನಿ. ಬೆಂಕಿಯಲ್ಲೇ ಡೈರೆಕ್ಟಾಗಿ ನಾನು ಅದನ್ನು ಈ ಥರ ನೋಡಿ ಸುಡ್ತಾ ಇದ್ದೀನಿ. ಇದು ನೀಟಾಗಿ ಸುಟ್ಟು ಹೋಗಬೇಕು. ಮೇಲೆ ಸ್ಕಿನ್ನೆಲ್ಲ ಫುಲ್ ಬ್ಲ್ಯಾಕ್ ಆಗಬೇಕು, ಆ ಥರ ಸುಟ್ಟಬೇಕು. ನಂತರ ಒಂದು ಮಡಿಕೆನ ತೊಗೊಂಡಿದ್ದೀನಿ. ನಾನು ಜಾಸ್ತಿ ಸಾಂಬಾರು ಮಾಡೋದು ಮಡಿಕೆಯಲ್ಲೇ. ನೋಡಿ, ಮಡಿಕೆ ಒಳಗೆ ನಾನು ಮೆಣಸಿಕಾಯಿನ ಫ್ರೈ ಮಾಡ್ತಾಯಿದ್ದೀನಿ. ನಂತರ ಒಂದು ಈರುಳ್ಳಿ, ಒಂದು ಚಿಕ್ಕ ಗಾತ್ರದ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಚಿಕ್ಕ ಗಾತ್ರದ ಬೆಳ್ಳುಳ್ಳಿನ ನಾನು ನೀಟಾಗಿ ಬಿಡಿಸ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ತಾಯಿದ್ದೀನಿ. ಒಂದು ಟೊಮ್ಯಾಟೊ, ನಂತರ ಕೊತ್ತಂಬರಿ ಸೊಪ್ಪು, ಈ ಎಲ್ಲವನ್ನು ಕೂಡ ನಾವು ನೀಟಾಗಿ ಫ್ರೈ ಮಾಡಬೇಕಾಗುತ್ತೆ. ನಂತರ ಸ್ವಲ್ಪ ಎಣ್ಣೆನೇ ಹಾಕಬೇಕಾಗುತ್ತೆ. ಅದಕ್ಕೆ ನೀಟಾಗಿ ಫ್ರೈ ಆಗಲಿಕ್ಕಂತ ಹೇಳಿ ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ. ಈಗ ನಾನು ಫ್ರೈ ಮಾಡಿ ಇಟ್ಟಿರ್ತಕ್ಕಂಥ ಎಲ್ಲ ಮೆಣಸಿಕಾಯಿ, ಟೊಮ್ಯಾಟೊ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಕೊತ್ತಂಬರಿ ಸೊಪ್ಪನ್ನು ನಾನು ಈ ಕುಟಾಣಿಕೆಯಲ್ಲಿ ಹಾಕ್ಕೊತಾ ಇದ್ದೀನಿ. ನಾನು ಕಲ್ಲಿನ ಕುಟಾಣಿಕೆಯನ್ನು ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಇದೆಲ್ಲವನ್ನು ಹಾಕ್ಕೊಂಡು ನಾನು ನೀಟಾಗಿ ಸ್ಮ್ಯಾಶ್ ಮಾಡ್ತೀನಿ. ಇದರಲ್ಲೇ ಮಿಕ್ಸಿಯಲ್ಲಿ ಹಾಕಿದರೆ ಉದುರು ಇರಲ್ಲ, ತುಂಬ ಸ್ಮೂತ್ ಆಗಿಬಿಡುತ್ತೆ. ಮತ್ತು ನಾವು ತಿನ್ನಬೇಕಾದ್ರೆ ಅದೆಲ್ಲ ಟೇಸ್ಟ್ ಎಲ್ಲ ಏನೂ ಅನಿಸಲ್ಲ. ನಾವು ಏನು ತಿಂತಾಯಿದ್ದೀವಿ ಅಂತ ಅಷ್ಟೊಂದು ಟೇಸ್ಟಿಯಾಗಿ ಬರಲ್ಲ ಬಾಯಲ್ಲೆಲ್ಲ. ಅದಕ್ಕೆ ನಾನು ಕಲ್ಲಲ್ಲಿ ಹಾಕ್ಕೊಂಡು ಅದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಅಂದರೆ ತುಂಬ ನುಣ್ಣಗೆ ಮಾಡಲ್ಲ ನಾನು, ಹಾಗೆ ಸುಮ್ಮನೆ ಉದುರು ಹಾಗೆ ಅದು ಬಾಯಲ್ಲಿ ಅಲ್ಲಿ ಸಿಕ್ಕಾಕ್ಕೊತ ಇರಬೇಕು ತಿನ್ನಬೇಕಾದ್ರೆ. ಆವಾಗ ಅದು ನಮಗೂ ಕೂಡ ಟೇಸ್ಟ್ ಅನಿಸುತ್ತೆ. ಅದರ ಜೊತೆಗೆ ಸುಟ್ಟಿರ್ತಕ್ಕಂಥ 2 ಬದನೆಕಾಯಿನ ನಾನು ಸ್ಕಿನ್ಲೆಸ್ ಮಾಡಿಬಿಟ್ಟು ಅದಕ್ಕೆ ಹಾಕ್ತಾಯಿದ್ದೀನಿ. ಅದನ್ನು ಕೂಡ ಸ್ಮೂತಾಗಿ ಸ್ಮ್ಯಾಶ್ ಮಾಡಬೇಕಾಗುತ್ತೆ. ಈ ಕಲ್ಲನ್ನು ಯೂಸ್ ಮಾಡ್ಕೊಂಡು ನಾವು ಏನಾದರೂ ಚಟ್ನಿ ಮಾಡ್ಕೊತೀವಲ್ವ ಫ್ರೆಂಡ್ಸ್, ಎಷ್ಟು ಟೇಸ್ಟಿಯಾಗಿರುತ್ತೆ ಅಲ್ವಾ? ನೀವೇನೋ ಯೂಸ್ ಮಾಡಿಲ್ಲ ಅಂದರೆ ಯೂಸ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಕಲ್ಲಲ್ಲಿ ಮಾಡಿರುವಂಥ ಚಟ್ನಿ ಅಂದರೆ ರೊಟ್ಟಿ ಮೇಲಾಗಿರ್ಬೋದು, ಚಪಾತಿ ಮೇಲಾಗಿರ್ಬೋದು, ಮಿಕ್ಸಿಯಲ್ಲಿ ಮಾಡಿರ್ತಕ್ಕಂಥ ಚಟ್ನಿನೇ ಬೇರೆ ಟೇಸ್ಟ್ ಇರುತ್ತೆ. ಈ ಥರ ಕಲ್ಲು ಬಳಸಿ ನಾವು ಯೂಸ್ ಮಾಡಿರ್ತಕ್ಕಂಥ ಚಟ್ನಿನೇ ಬೇರೆ ಟೇಸ್ಟಿಯಾಗಿರುತ್ತೆ. ಈಗ ಬೇಳೆ ಎಲ್ಲ ಬೆಂದಿದೆ, ಸೊಪ್ಪು ಕೂಡ ಬೆಂದಿದೆ. ಎಲ್ಲವನ್ನು ನಾನು ಸೋಸ್ತಾ ಇದ್ದೀನಿ ಬೇರೆ ಪಾತ್ರೆಗೆ. ಅದರ ರಸ ಮಾತ್ರ ಈ ಪಾತ್ರೆಯಲ್ಲೇ ಇಡ್ತಾ ಇದ್ದೀನಿ. ಈ ಕುಟ್ಟಿರ್ತಕ್ಕಂಥ ಎಲ್ಲ ಮಸಾಲೆಗಳನ್ನು ನಾನು ಏನು ಮಾಡ್ತೀನಿ, ಈ ನೀರಿಗೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಬೇಳೆ ನೀರಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ನಾವು ಉದ್ಕ ಅಂತ ಹೇಳ್ತೀವಿ. ಎಲ್ಲ ಮಸಾಲನ ನಾನು ಇದಕ್ಕೆ ಮಿಕ್ಸ್ ಮಾಡಿದ್ದೀನಿ. ಘಮ್ ಅಂತ ಸ್ಮೆಲ್ ಬರ್ತಾ ಇದೆ. ಹಿಂಗೆ ಸ್ವಲ್ಪ ನೀರು ತಗೊಂಡು ಕುಡಿಬೇಕು ಅಂತ ಅನಿಸುತ್ತೆ. ನಾನು ನೀರು ತಗೊಂಡು ಕುಡಿಲಿ, ಯಾಕಂದರೆ ನನಗೆ ಸ್ವಲ್ಪ ಜ್ವರ ಬಂದಿತ್ತು. ಅದರಿಂದ ಈ ಟೇಸ್ಟ್ ನನಗೆ ನೆನಪಾಯಿತು. ಅದರಿಂದ ಇದು ನನ್ನ ಬಾಯಿಗೆ ಹತ್ರ ವಿಶೇಷ ಆಗಿತ್ತಲ್ವ, ಇದನ್ನು ತಿಂದರೆ ಚೆನ್ನಾಗಿರುತ್ತೆ ಅಂದ್ಕೊಂಡು ನಾನೇ ಮಾಡ್ಕೊತಾ ಇದ್ದೀನಿ ಸಾಂಬಾರನ್ನ. ನಂತರ ಸ್ವಲ್ಪ ಹುಣಸೆ ಹಣ್ಣನ್ನ ತಗೊಂಡು ತೊಳೆದುಬಿಟ್ಟು ನಂತರ ಇದನ್ನು ನಾನು ನೀರಲ್ಲಿ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ಕೈಯಿಂದ. ಆ ನೀರನ್ನು ನಾನು ಬೇಳೆ ಸಾಂಬಾರಿಗೆ ಹಾಕ್ತಾಯಿದ್ದೀನಿ. ಯಾವುದೇ ಸಾಂಬಾರು ಮಾಡಿದ್ರೂ ಸ್ವಲ್ಪ ಹುಣಸೆ ಹಣ್ಣು ಯೂಸ್ ಮಾಡಿದರೆ ಟೇಸ್ಟಿಯಾಗಿ ಬರುತ್ತೆ. ನಂತರ ಒಂದು ಚಿಟಿಕೆ ಅರಿಶಿಣದ ಪುಡಿಯನ್ನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಬಳಸ್ತಾ ಇದ್ದೀನಿ. ಇವೆಲ್ಲವನ್ನು ಮಿಕ್ಸ್ ಮಾಡಿಬಿಟ್ಟು ನಾನು ಇದನ್ನು ಒಗ್ಗರಣೆಗೆ ಹಾಕ್ತೀನಿ.
ಒಗ್ಗರಣೆ ಹಾಕೋಕ್ಕಿಂತ ಮುಂಚೆ ಸಬ್ಬೆ ಸೊಪ್ಪನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿ ಆ ಸಾಂಬಾರಿಗೆ ಹಾಕ್ತೀನಿ. ಈಗ ನಾನು ಉದ್ಕ ತೆಗ್ದಿದ್ದಲ್ವ, ಆ ಉದ್ಕಕ್ಕೆ ನಾನು ಸ್ವಲ್ಪ ಬೆರೆಸ್ತೀನಿ. ಯಾಕಂದರೆ ಟೇಸ್ಟ್ಗೋಸ್ಕರ ಅದರಲ್ಲಿ ಸೊಪ್ಪು ಒಂಚೂರು ಉಳಿಸ್ಕೊಂಡಿರಲಿಲ್ಲ ನಾನು. ಅದಕ್ಕೆ ಸ್ವಲ್ಪ ಇಷ್ಟಿರುತ್ತಲ್ವ, ಅದರಲ್ಲಿ ಕಾಲು ಭಾಗನ ತೆಗೆದುಬಿಟ್ಟು ನಾನು ಸ್ಮ್ಯಾಶ್ ಮಾಡಿ ಉದ್ಕಕ್ಕೆ ನಾನು ಸೇರಿಸ್ತಾ ಇದ್ದೀನಿ ಸೊಪ್ಪನ್ನು. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ನಾನು ಒಗ್ಗರಣೆನ ರೆಡಿ ಮಾಡ್ತೀನಿ. ಉದ್ಕನ ನಾನು ಸ್ವಲ್ಪ ಗಟ್ಟಿಯಾಗಿ ಮಾಡ್ತಾಯಿದ್ದೀನಿ. ನಿಮಗೆ ತೆಳುವಾಗಿ ಬೇಕು ಅಂತ ಅಂದರೆ ತೆಳುವಾಗಿ ಕೂಡ ಮಾಡ್ಕೋಬೋದು. ಟೇಸ್ಟಿಯಾಗಿರುತ್ತೆ, ತೆಳುವಾದ್ರೂ ಪರವಾಗಿಲ್ಲ, ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಗಟ್ಟಿ ಇರಲಿ ಅಂತ ಹೇಳಿ ನಾನು ಗಟ್ಟಿ ಮಾಡ್ತಾಯಿದ್ದೀನಿ. ನಂತರ ಒಗ್ಗರಣೆಗೆ ನಾನು ಏನೆಲ್ಲ ಯೂಸ್ ಮಾಡ್ತಾಯಿದ್ದೀನಿ ನೋಡಿ. ಟೊಮಾಟೊ, ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆನ ತೊಗೊಂಡಿದ್ದೀನಿ. ಇವೆಲ್ಲವನ್ನು ನೀಟಾಗಿ ಸ್ಮೂತ್ ಆಗೋ ಹಾಗೆ ಬೇಯಿಸಬೇಕು. ಬೇಯಿಸಿದ ನಂತರ ನಾನು ಬೇಳೆ ಮತ್ತು ಸೊಪ್ಪನ್ನು ಬಸ್ತಿದ್ನಲ್ವ, ಅದನ್ನು ಇದಕ್ಕೆ ಮಿಕ್ಸ್ ಮಾಡಿ ನಾನು ಪಲ್ಯನ ರೆಡಿ ಮಾಡ್ತೀನಿ. ಫ್ರೆಂಡ್ಸ್, ಸಿಟಿಗೆ ಅರಿಶಿನ ಮತ್ತು ಉಪ್ಪನ್ನು ಸೇರಿಸಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಹೀಗೆ ಬೆಂದಿದೆ, ಇದು ಬೆಂದಾಗಿದೆ. ಇದಕ್ಕೆ ನಾನು ಸೊಪ್ಪನ್ನು ಮತ್ತು ಬೇಳೆನ ಮಿಕ್ಸ್ ಮಾಡ್ತೀನಿ. ಆಗಿದೆ, ಗಮ್ ಅಂತ ಸ್ಮೆಲ್ ಬರ್ತಾ ಇದೆ. ಹಾಗೆಯೇ ನಮಗೇನಾದರೂ ಮಕ್ಕಳಿಗೆ ಕೊಡಬೇಕು ಅಂತ ಅಂದರೆ ಸ್ವಲ್ಪ ಖಾರನ ಕಡಿಮೆ ಮಾಡಿಬಿಟ್ಟು ಮೆಣಸಿಕಾಯಿನ ಸ್ವಲ್ಪ ಕಡಿಮೆ ಹಾಕಿ ಮಕ್ಕಳಿಗೆ ಕೊಟ್ಟರೆ ಅವರು ಕೂಡ ಇಷ್ಟಪಡ್ತಾರೆ, ತಿಂತಾರೆ. ಹಾಗೆ ಹೆಲ್ದಿ ಫುಡ್ ಹೌದು ಕೂಡ ಅಲ್ವಾ. ಈಗ ನಾನು ಉದ್ಕನ ನಾನು ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ಜೀರಿಗೆ, ಸಾಸಿವೆ, ಕರಿಬೇವು ಸೊಪ್ಪು, ಸ್ವಲ್ಪ ಒಣಮೆಣಸಿನ್ಕಾಯಿ ಇವನ್ನೆಲ್ಲವನ್ನು ಹಾಕಿ ನಾನು ಫ್ರೈ ಮಾಡಿ ನಂತರ ನಾನು ಉದ್ಕನ ಹಾಕ್ತೀನಿ. ಉದ್ಕನ ಹಾಕಿಬಿಟ್ಟು ನೀಟಾಗಿ ನಾನು ಕುದಿಸ್ತೀನಿ. ನಿಮಗೇನಾದರೂ ನೀರು ಬೇಕು ಅಂತ ಅಂದರೆ ಒಂದು ಲೋಟದಷ್ಟು ನೀರನ್ನು ಹಾಕ್ಕೋಬೋದು, ತೆಳು ಮಾಡ್ಕೋಬೋದು. ನನಗೆ ಅಷ್ಟೇ ಸಾಕು ಅಂತ ಹೇಳಿ ಗಟ್ಟಿಯಾಗಿ ಮಾಡಿದ್ದೀನಿ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿದೆ, ಸ್ಮೆಲ್ ಕೂಡ ಹಾಗೇ ಚೆನ್ನಾಗಿ ಬರ್ತಾ ಇದೆ. ಈಗ ನಾನು ಮುದ್ದೆ ಮಾಡೋಕ್ಕೆ ರೆಡಿ ಮಾಡ್ತೀನಿ. ಸಾಂಬಾರು ಆಯಿತು, ನಂತರ ಮುದ್ದೆ ಮಾಡಿ ಇದರ ಜೊತೆಗೆ ಮುದ್ದೆನೇ ಬೆಸ್ಟ್ ಕಾಂಬಿನೇಷನು. ರೊಟ್ಟಿ ಮತ್ತು ಚಪಾತಿ ಅವೆಲ್ಲ ತಿಂದರೆ ಸ್ವಲ್ಪ ಅಷ್ಟೊಂದು ಚೆನ್ನಾಗಿರಲ್ಲ. ಬೆಸ್ಟ್ ಕಾಂಬಿನೇಷನ್ ಅಂತ ಅಂದರೆ ಮುದ್ದೆನೇ ಚೆನ್ನಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಓಕೆನಾ? ಬಾಯ್.